ಬಸ್ ದರ, ಹಾಲಿನ ದರ ಏರಿಕೆ ಖಂಡಿಸಿ ಸಿದ್ದಾಪುರ ಬಿಜೆಪಿ ಮಂಡಲ ವತಿಯಿಂದ ಪ್ರತಿಭಟನೆ. ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಬಿಜೆಪಿ ಕಾರ್ಯಕರ್ತರು. ಗ್ಯಾರಂಟಿ ಹಣ ಹೊಂದಿಸಲು ಹೋಗಿ ಅಭಿವೃದ್ಧಿಯಲ್ಲಿ ಹಿಂದೆ ಬಿದ್ದ ಸಿದ್ದರಾಮಯ್ಯ ಸರ್ಕಾರ. ಬಿಜೆಪಿ ಮಂಡಲ ಅಧ್ಯಕ್ಷ ಎಂಕೆ ತಿಮ್ಮಪ್ಪ ಗಂಭೀರ ಆರೋಪ. ತಹಸೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ ಬಿಜೆಪಿಗರು. ಗುತ್ತಿಗೆದಾರ ಹಾಗೂ ಅಧಿಕಾರಿಗಳ ಆತ್ಮಹತ್ಯೆ ಹಿನ್ನೆಲೆ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಒತ್ತಾಯಿಸಿದ ಪ್ರತಿಭಟನಾಕಾರರು. ಮಾತಾಡ್ಸ್ಕೊಂಡು ನೋಡ್ರಿ, ಅವರಿಗೆ ಬ್ಯಾಂಕ್ ನಲ್ಲಿರುವಂತಹ ಸಾಲಗಳು, ಕೊಡಬೇಕಾದವರಿಗೆ ಸಾಲಗಳು, ಅವ್ರಿಗೆ ಯಾವ ರೀತಿ ತಮ್ಮ ಉದ್ಯೋಗವನ್ನು ಮುಂದುವರಿಸಿಕೊಂಡು ಹೋಗ್ಬೇಕು ಅನ್ನುವಂಥದ್ದು ಅವರಿಗೆ ಕಣ್ಣಿಗೆ ಗೋಚರ ಆಗ್ತಾ ಇಲ್ಲ. ಗುತ್ತಿಗೆದಾರರ ಪರಿಸ್ಥಿತಿ ಈಗಾಗಲೇ ಹೇಳಿದ್ರು, ಬಹಳ ಕಷ್ಟದ ಪರಿಸ್ಥಿತಿಯನ್ನು ಮೂಡಿಸಿದ್ದಾರೆ. ಹಾಲಿನ ದರವನ್ನ ರೈತರಿಗೆ ಕೊಡುವಂತ ಹಾಲಿನ ದರವನ್ನ ಕಡಿಮೆ ಮಾಡಿದ್ರು, ಬಳಸುವಂತ ಹಾಲಿನ ದರವನ್ನ 45 ರೂಪಾಯಿ ತಂದು ಮುಟ್ಟಿದ್ರು. ಅಲ್ಲಿ ಅಟ್ಲಾಕ್ ರೈತರಿಗೆ ಸಿಗತ್ತಾ? ರೈತರಿಗೆ ಸಿಗಲ್ಲ. ಈ ಕಡೆ ಬಳಸೋರಿಗೆ ಸಿಗತ್ತಾ? ಬಳಸೋರಿಗೆ ಸಿಗೋದಿಲ್ಲ. ಅಲ್ಲಿಂದ ಇಲ್ಲಿವರೆಗೆ ಮಾಡಿರುವಂತದ್ದು ಅನ್ಯಾಯನೇ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.